ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಈ ಒಂದು ಸಮಯದಲ್ಲಿ, ಸುಂದರವಾದ ಸಮಯದಲ್ಲಿ ದೇವರ ಮಕ್ಕಳೇ, ಮುಂಜಾನೆ ಮಹಿಮೆ ಅನ್ನುವಂಥ ಚಿಕ್ಕ ದೇವರ ವಾಕ್ಯದ ಧ್ಯಾನಕ್ಕಾಗಿ ನಿಮ್ಮೆಲ್ಲರನ್ನ ನಾವು ಸ್ವಾಗತಿಸ್ತೇವೆ. ಬನ್ನಿರಿ, ನಾವು ಮುಂದಿನ ವಾಕ್ಯದ ಧ್ಯಾನದಲ್ಲಿ ಹೋಗುವಾಗ ಚಿಕ್ಕ ಆರಾಧನೆಯೊಂದಿಗೆ ನಾವು ದೇವರನ್ನ ಆರಾಧನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ. ತುದಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರೇ ನಿಮಗೆ ಸ್ತೋತ್ರ. ಆರಾಧನೆಯಲ್ಲಿ ವಾಸ ಮಾಡುವ ದೇವರೇ ನಿಮಗೆ ಸ್ತೋತ್ರ. ಓ तेरी स्तुति आराधना करता हूँ मैं तुझसे प्रार्थना, महिमा से तेरी ईश्वरा को जो भी तू चाहे तू यहाँ पे जब मैं पुकारूं तू दौड़ आता है, जब मैं गिरूं मुझे उठाना है। हालेलुया, हालेलुया, ಸ್ವಾಮಿ, ಮಹಿಮೆ ಘನತೆ ನಿನಗೆ ಸಲ್ಲಿಸ್ತೇವೆ. ನೀನು ನಾವು ಮಾತ್ರ ಮಹಿಮೆ ಹೊಂದಲಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದರೆ ಈ ಒಂದು ಮುಂಜಾನೆ ಜಾವದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ವಾಕ್ಯದಿಂದ ನಮ್ಮೊಂದಿಗೆ ನೀನು ಮಾತನಾಡು, ನಮ್ಮನ್ನ ಬಲಪಡಿಸಿ, ನಮ್ಮನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ, ಆಮೇಲೆ. ಮತ್ತೊಂದು ಸಾರಿ ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನ ಟೆಂಪಲ್ ಆಫ್ ಗಾಡ್ಸ್ ಗ್ಲೋರಿ ಅನ್ನುವಂಥ ಈ ಸೇವೆಯ ಮೂಲಕವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀವಿ. ಬನ್ರಿ, ಇವತ್ತಿನ ಒಂದು ಚಿಕ್ಕ ಒಂದು ವಾಕ್ಯವನ್ನು ನಾವು ಓದುತ್ತಾ ಇವತ್ತು ನಮ್ಮನ್ನು ಕಟ್ಟಿಕೊಳ್ಳೋ ದೇವರ ವಾಕ್ಯದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಚನವನ್ನು ಓದುತ್ತಾ ಈ ವಾಕ್ಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕಾಗಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ವಾಕ್ಯ ಹೀಗೆ ಹೇಳ್ತದೆ. ಮತ್ತೊಮ್ಮೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 11 ಮತ್ತು 12ನೇ ವಚನ ಓದಿಕೊಳ್ಳೋಣ. ಇಲ್ಲಿ ವಾಕ್ಯ ಹೀಗೆ ಹೇಳ್ತಾ ಇದೆ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ. ದೇವರ ಮಕ್ಕಳೇ,
ಸೊ ಈ ವಾಕ್ಯವನ್ನು ಓದುವಾಗ ಒಂದು ನಾವು ಅರ್ಥ ಮಾಡಿಕೊಳ್ತೇವೆ ಅಂದರೆ ಕ್ರೈಸ್ತಿಯ ಜೀವನ ನಾವು ಜೀವಿಸುವಾಗ ಅನೇಕ ತೊಂದರೆಗಳು ಉಂಟಾಗ್ತದೆ. ವಾಕ್ಯ ಹೇಳ್ತದೆ, ನನ್ನ ನಿಮಿತ್ತವಾಗಿ, ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ನಿಮಿತ್ತವಾಗಿ ನಿಮಗೆ ಹಿಂಸೆಗಳು, ನಿಮ್ಮ ಮೇಲೆ ಸುಳ್ಳಾದಂಥ ಅಪವಾದಗಳು ಜನರು ನಿಮಗೆ ಹೊರಿಸ್ತಾರೆ, ನಿಮಗೆ ಹಿಂಸೆ ಉಂಟಾಗ್ತದೆ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನ, ನೀವು ಮಾಡದಿರುವಂಥ ಕಾರ್ಯಗಳನ್ನ ನಿಮ್ಮ ಮೇಲೆ ಅವರು ಹೇಳ್ತಾರೆ. ಆದರೆ ವಾಕ್ಯ ಹೇಳ್ತದೆ, ಆವಾಗ ಈ ರೀತಿಯಾಗಿ ಆಗುವಾಗ ಬಹಳ ಜನರು ಮಾಡುವಂತ ಒಂದು ತಪ್ಪೇನಂದ್ರೆ ಅವರು ನಿರಾಶೆ ಆಗ್ತಾರೆ, ಅವರು ಕುಂದಿ ಹೋಗ್ತಾರೆ, ಅವರು ಬಿಟ್ಟು ಕೊಡ್ತಾರೆ, ಅವರು ಸೋತು ಹೋಗ್ತಾರೆ. ಆದ್ರೆ ಈ ವಾಕ್ಯ ನಮ್ಮನ್ನ ಬಲಪಡಿಸ್ತಾ ಇದೆ. ಈ ಹಿಂಸೆಗಳು ಯಾಕೆ ಬರ್ತಾ ಇವೆ, ಈ ಹಿಂಸೆಗಳು ಯಾಕೆ ನಮಗೆ ಬರ್ತವೆ ಅಂದ್ರೆ ಎಲ್ಲ ದೇವರ ಮಹಿಮೆಗಾಗಿ, ಎಲ್ಲ ದೇವರ ಮಹಿಮೆಗಾಗಿ ಇದೆಲ್ಲ ಆಗ್ತಾ ಇದೆ. ಹೌದು, ಇವತ್ತು ನಿಮಗೆ ಹಿಂಸೆ ಆಗ್ತಾ ಇರಬಹುದು, ಇವತ್ತು ನಿಮಗೆ ಹೋರಾಟ ಇರಬಹುದು, ಇವತ್ತು ನಿಮ್ಮ ಮೇಲೆ ಜನರು ನೀವು ಮಾಡದಿರುವಂತ ಅಪವಾದಗಳನ್ನ, ಕೆಟ್ಟ ಕೆಟ್ಟ ಮಾತುಗಳನ್ನ, ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಸುಳ್ಳಾದ ಕಥೆಗಳನ್ನ ಕಟ್ತಾ ಇರಬಹುದು. ಆದ್ರೆ ಒಂದು ಮಾತಾಯ್ತು, ನಾನು ದೇವ್ರು ಹೇಳ್ತಾ ಇದ್ದಾನೆ, ಇದೆಲ್ಲವೂ ದೇವರ ಮಹಿಮೆಗಾಗಿ. ಇದು ನಿಮಗೆ ಬರೆಯುವಾಗ ಇದು ದೇವರ ಮಹಿಮೆಗೆ ಬರ್ತದಂತ ಎಂದಿಗೂ ಮರಿಬೇಡ್ರಿ. ಮುಂದಿನ ವಾಕ್ಯ ಹೇಳ್ತದೆ, ಹೀಗೆ ಬರುವಾಗ ನಾವು ಎಂದಿಗೂ ಕುಗ್ಗಿ ಹೋಗಬಾರ್ದು. ಮುಂದಿನ ವಚನದಲ್ಲಿ ಹೋಗ್ತೇವೆ, ಸಂತೋಷ ಪಡಿರಿ. ಯೇಸು ಹೇಳ್ತಾರೆ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಇದೆ, ಒಂದು ದೊಡ್ಡ ಪ್ರತಿಫಲ ನಿಮಗೋಸ್ಕರ ಕಾಯ್ತಾ ಇದೆ. ಒಂದು ಚಿಕ್ಕ ಕಥೆಯನ್ನು ನಿಮ್ಮ ಬೆಳಕಿಗೆ ತರಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಾರಿ ಒಂದು ಕುಟುಂಬದಲ್ಲಿ ಒಬ್ಬ ತಾಯಿ 3 ಮಕ್ಕಳಿದ್ರು, ತಂದೆ ಇರಲಿಲ್ಲ, 3 ಮಕ್ಕಳಿದ್ರು. ಸೊ ಅವರ ಪಟ್ಟಣದಲ್ಲಿ ಒಂದು ದೊಡ್ಡ ಕೂಟ ಆಗುತ್ತೆ, ಒಂದು ದೊಡ್ಡ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ನಲ್ಲಿ ಒಬ್ಬ ಸೇವಕರು ಹೇಳ್ತಾರೆ, ವಾಕ್ಯವನ್ನು ತಕ್ಕೊಂಡು ಹೇಳ್ತಾ ಇರ್ತಾರೆ, ನನಗೋಸ್ಕರ ಯಾರು ಹೋಗ್ತಾರೆ, ಸುವಾರ್ತೆ ಸಾರುವುದಕ್ಕಾಗಿ ಯಾರು ಹೋಗ್ತಾರೆ, ಯೇಸು ಕ್ರಿಸ್ತನ ಪ್ರೀತಿಯನ್ನು ಸಾರುವುದಕ್ಕಾಗಿ ಯಾರು ಹೋಗ್ತಾರೆ, ಇವತ್ತು ಇಂತಿಂತ ದೇಶಕ್ಕೆ ಸುವಾರ್ತಿಕರು ಬೇಕಾಗಿದ್ದಾರೆ ಅಂತ ಹೇಳುವಾಗ ಅಲ್ಲಿರುವಂತ ತಾಯಿ ಎದ್ದು ಹೇಳ್ತಾರೆ, ನನ್ನ ಮಗಳನ್ನು ನಾನು ಸುವಾರ್ತೆಗಾಗಿ ಕಳಿಸ್ಕೊಡ್ತೇನೆ. ಅವಾಗ ಸೇವಕರು ಹೇಳ್ತಾರೆ, ಅಮ್ಮ, ಅಲ್ಲಿ ಅಷ್ಟೂ ಸಾವಿರಾರು ಜನರು ಇದ್ರು, ಆದ್ರೂ ಒಬ್ರು ಸಹ ಅವರು ಇದಕ್ಕೋಸ್ಕರ ನಿರ್ಧಾರ ಮಾಡಲಿಲ್ಲ. ಆದ್ರೆ ಒಬ್ಬ ಸ್ತ್ರೀ ತಾಯಿ ಹೇಳ್ತಾಳೆ, ನನ್ನ ಮಗಳನ್ನ ಕಳಿಸ್ಕೊಡ್ತೇನೆ. ಅವಾಗ ಅವ್ರ ಸೇವಕರು ಹೇಳ್ತಾರೆ, ಅಮ್ಮ, ಯಾವ ದೇಶಕ್ಕೆ, ಯಾವ ಪಟ್ಟಣಕ್ಕೆ ನೀನು ನಿಮ್ಮ ಮಗಳನ್ನ ಕಳಿಸ್ಬೇಕಂತಾಗಿದ್ದೀಯಾ, ಅಲ್ಲಿ ತುಂಬಾ ದುಷ್ಟ ಜನರು, ಕೆಟ್ಟ ಜನರಿದ್ದಾರೆ, ಅವರು ಉಗ್ರಗಾಮಿಗಳಾಗಿದ್ದಾರೆ, ಅಲ್ಲಿ ಹೋದವರು ಬದುಕಿ ಬರುವುದು ಯಾವುದೇ ಗ್ಯಾರಂಟಿ ಇಲ್ಲ. ಇಷ್ಟೆಲ್ಲ ಗೊತ್ತಿದ್ರು ನೀನು ಕಳಿಸ್ತೀಯಾ ಅಂತ ಹೇಳಿದಾಗ ಅವ್ರು ಹೇಳ್ತಾಳೆ, ನನ್ನ ಮಕ್ಕಳನ್ನ ದೇವರ ಮಹಿಮೆಗಾಗಿ ನಾನು ಕಳಿಸ್ಕೊಡ್ತೇನೆ. ಅವಾಗ ಅವರು ತಮ್ಮ ಮೊದಲೇ ಮಗಳನ್ನ ಸುವಾರ್ತೆ ಸೇವೆಗೆ ಕಳಿಸ್ಕೊಡ್ತಾರೆ. ಕಳಿಸಿಕೊಟ್ಟ ನಂತರ ಕೆಲವೇ ದಿನಗಳಲ್ಲಿ ಒಂದು ಸುದ್ದಿ ಬರ್ತದೆ, ಅವರ ಮಗಳನ್ನ ಅಲ್ಲಿರುವಂತ ಎಲ್ಲ ದುಷ್ಟರು, ಉಗ್ರಗಾಮಿಗಳು ಬಹಳ ಕ್ರೂರವಾಗಿ ಅವಳನ್ನ ಕೊಂದು ಬಿಟ್ರು ಅಂತ. ಅವಾಗ ಅಲ್ಲಿರುವಂತ ಜನರು ಏನ್ ಅನ್ಕೊಳ್ತಾರೆ, ಆ ತಾಯಿ ತುಂಬಾ ದುಃಖದಲ್ಲಿರ್ಬೋದು, ಕಷ್ಟದಲ್ಲಿರ್ಬೋದು, ಹೋಗಿ ಅವಳನ್ನ ಸಂತೈಸ್ಲಿಕ್ಕೆ ಹೋದ್ರೆ ಆ ತಾಯಿ ಹೇಳ್ತಾಳೆ, ಪರವಾಗಿಲ್ಲ ಪಾಸ್ಟರ್, ನನ್ನ ಮಗಳು ದೇವರ ರಾಜ್ಯಕ್ಕೋಸ್ಕರ, ದೇವರ ಸೇವೆಗೋಸ್ಕರ ತನ್ನ ಪ್ರಾಣ ಕಟ್ಟಿದ್ರಲ್ಲಿ ನನಗೆ ಬಹಳ ಹೆಮ್ಮೆ ಇದೆ. ನನ್ನ ಮತ್ತೊಬ್ಬ ಮಗಳನ್ನು ಕಳಿಸ್ಕೊಡ್ತೇನೆ. 2ನೇ ಮಗಳನ್ನು ಕೂಡ ಅವ್ರು ಕಳಿಸ್ಕೊಡ್ತಾರೆ. ಸ್ವಲ್ಪ ದಿವಸ ಆದ ನಂತರ ಆ ಮಗಳನ್ನು ಸಹ ಅದೇ ರೀತಿಯಾಗಿ ಕೊಲ್ಲಲಾಗ್ತದೆ. ನಂತರ ಅವ್ರು ಮರಳಿ ಸೇವಕರು ಬರ್ತಾರೆ, ಅಮ್ಮ, ನೀನು 2 ಮಗಳನ್ನು ಕಳಿಸ್ಕೊಟ್ಟೆ, ಅವಳನ್ನು ಕೂಡ ಅಲ್ಲಿರುವಂಥ ಜನರು ಕೊಂದ್ರು. ನಂತರ ಅವಳು ತನ್ನ 3ನೇ ಮಗಳಿಗೆ ಕೇಳ್ತಾಳೆ, ಮಗಳೇ, ನೀನು ದೇವರಿಗೋಸ್ಕರ, ದೇವರ ಸುವಾರ್ತೆಗಾಗಿ ಹೋಗ್ತೀಯ? ಆವಾಗ ಮಗಳು ಹೇಳ್ತಾಳೆ, ಆಯ್ತು, ನಾನು ದೇವರ ಸುವಾರ್ತೆಗಾಗಿ ರಕ್ತ ಸಾಕ್ಷಿ ಆಗ್ಲಿಕ್ಕೂ ನಾನು ಸಿದ್ಧನಿದ್ದೇನೆ ಅಂತ ಆ ಮಗಳು ಕೂಡ ಹೋಗ್ತಾಳೆ. ಈ ಮಗಳು ಕೂಡ ಹೋಗಿ ಒಳ್ಳೆ ಸೇವೆ ಮಾಡ್ತಾಳೆ. ಸ್ವಲ್ಪ ತಿಂಗಳಾದ ನಂತರ ಈ ಮಗಳನ್ನು ಕೂಡ ಅಲ್ಲಿರುವಂಥ ಜನರು ಕೊಂದಾಕ್ತಾರೆ, ಅವಳನ್ನು ಕೂಡ ಕೊಲ್ತಾರೆ. ಕೊನೆಯದಾಗಿ ಇವರಿಗೆ ಎಲ್ಲ ಸಭಾಪಾಲಕರು, ಮಿಷನರೀಸ್ಗಳು ಈ ತಾಯಿನ ಸಂತೈಸ್ಬೇಕಂತ ಬರ್ತಾರೆ, ಈ ತಾಯಿಗೆ ಈ ವಿಷಯ ಮುಟ್ಟಿಸ್ಬೇಕಂತ ಬರ್ತಾರೆ. 3 ಮಕ್ಕಳ ಶವ ಕೂಡ ಆ ತಾಯಿಗೆ ಸಿಗೋದಿಲ್ಲ. ನಂತರ ಎಲ್ಲರೂ ಬಂದು ತಾಯಿಗೆ ಹೇಳ್ತಾರೆ, ಅಮ್ಮ, ನಿನ್ನ 3 ಮಕ್ಕಳು ತೀರಿ ಹೋದ್ರಮ್ಮ ದೇವರ ಮಹಿಮೆಗಾಗಿ. ಅವಾಗ ತಾಯಿ ತುಂಬಾ ಅಳ್ಲಿಕ್ಕೆ ಆರಂಭ ಮಾಡ್ತಾಳೆ. ಅವಾಗ ಅಲ್ಲಿರುವಂಥ ಜನರಿಗೆ ಅವಳಿಗೆ ಹೇಗೆ ಸಮಾಧಾನ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ.
ಅವಾಗ ಅವ್ರು ಹೇಳ್ತಾರೆ, ಅಮ್ಮ ನೀನು ಮೊದಲೇ ಮಗಳು ತೀರಿ ಹೋದ್ಲು ಸೇವೆಯಲ್ಲಿ, ನೀನು ಅಷ್ಟು ಅಳ್ಳಿಲ್ಲ. ನೀನು 2ನೇ ಮಗಳು ತೀರಿ ಹೋದ್ಲು, ನೀನು ಅಷ್ಟು ಅಳ್ಳಿಲ್ಲ. ನಿನ್ನ 3ನೇ ಮಗಳು ತೀರಿ ಹೋದ್ಲು, ನೀನು ಎಷ್ಟು ಅಳ್ತಾ ಇದೀಯಾ ಅಂತ ಅವಳಿಗೆ ನಾವು ನಿನಗೋಸ್ಕರ ಏನು ಮಾಡೋಣ, ದಯವಿಟ್ಟು ನಮಗೆ ಕ್ಷಮಿಸು, ನೀನಗೋಸ್ಕರ ನಾವು ಏನು ಮಾಡ್ಬೇಕಂತ ನೀವು ಬಯಸ್ತೀಯ, ನಾವು ಅದನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳುವಾಗ ಆ ತಾಯಿ ಹೇಳ್ತಾಳೆ ಏನಂದ್ರೆ, ಇಲ್ಲ ಸೇವಕರೇ, ನನ್ನ 3 ಮಕ್ಕಳು ತೀರಿ ಹೋದ್ರಂತ ನನಗೆ ದುಃಖ ಇಲ್ಲ, ಆದರೆ ಇನ್ನೂ 3 ಮಕ್ಕಳು ಇದ್ರೆ ಎಷ್ಟು ಚೆನ್ನಾಗಿರ್ತಲ್ಲ, ಆ 3 ಮಕ್ಕಳನ್ನು ಕೂಡ ನಾನು ಯೇಸು ಸ್ವಾಮಿಗೋಸ್ಕರ ಸೇವೆಗೆ ಕಳಿಸಿಕೊಡ್ತೀನಿ ಅಂತ ನನಗೆ ಒಂದು ಆಸೆ ಇರ್ತಾ ಇತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ನೋಡ್ರಿ ಪ್ರಿಯರು, ಎಷ್ಟು ಸುಂದರವಾದ ಕತೆ. ಆಮೇಲೆ ಆ ಮಗಳು ದೇವರ ಸುವಾರ್ತೆಗಾಗಿ ಹೋದ್ಲು. ಅಲ್ಲಿರುವಂಥ ಜನರು ಅವಳನ್ನು ಹಿಂಸೆ ಪಡಿಸಿದ್ರು, ಅವಳನ್ನ ಕೆಟ್ಟ ಮಾತುಗಳನ್ನ ಸುಳ್ಳಾಗಿ ಹೊರಿಸಿದ್ರು. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರ. ದೇವರ ಮಕ್ಕಳೇ, ಇವತ್ತು ಈ ವಾಕ್ಯವನ್ನು ಕೇಳ್ತಾ ಇದ್ದೀನಿ, ನಾನು ಕೇಳ್ತಾ ಇರುವಂತ ನಿಮ್ಮ ಜೀವನದಲ್ಲಿ ಕೂಡ ಈ ಎಲ್ಲ ತೊಂದರೆಗಳನ್ನ ನೀವು ಹಾದು ಹೋಗಿದ್ದೀರಾ. ಎಷ್ಟೋ ಜನರು ಕ್ರಿಸ್ತ ನಿಮಿತ್ತವಾಗಿ ನಿಮಗೆ ತೊಂದರೆ ಕೊಟ್ಟಿದ್ದಾರೆ, ನಿಮಗೆ ಕಷ್ಟ ಕೊಟ್ಟಿದ್ದಾರೆ, ನಿಮಗೆ ಹಿಂಸೆ ಕೊಟ್ಟಿದ್ದಾರೆ. ನೀವು ಯಾವುದು ತಪ್ಪು ಮಾಡಲಿಲ್ಲ, ನಿಮ್ಮ ಮೇಲೆ ತಪ್ಪಾದಂತ ಸುಳ್ಳು ಸಾಕ್ಷಿಗಳನ್ನು ಹೇಳಿದ್ದಾರೆ. ಇವತ್ತು ಮುಂಜಾನೆ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಕುಗ್ಗಿ ಹೋಗ್ಬೇಡ್ರಿ, ಸೋತ್ ಹೋಗ್ಬೇಡ್ರಿ, ನಿರಾಶೆ ಆಗ್ಬೇಡ್ರಿ, ಬಿಟ್ಟು ಕೊಡ್ಬೇಡ್ರಿ. ಈ ಒಂದು ಶಬ್ದ ನಿಮ್ಗೆ ನೆನಪಿರ್ಲಿ. ಆ ಸಮಯದಲ್ಲಿ ದೇವರಿಗೋಸ್ಕರ ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ಯಾಕಂದ್ರೆ ಪರಲೋಕದಲ್ಲಿ ನಿಮಗೆ ದೊಡ್ಡ ಪ್ರತಿಫಲ ಇದೆ. ನಿಮಗೋಸ್ಕರ ದೇವರು ದೊಡ್ಡ ಮಹಿಮೆ ದೇವರು ಇಟ್ಟಿದ್ದಾನೆ. ದೊಡ್ಡ ಆಶೀರ್ವಾದ ನಿಮಗೋಸ್ಕರ ಇದೆ, ದೊಡ್ಡ ಬಹುಮಾನ ನಿಮಗೋಸ್ಕರ ಇದೆ. ಸೇವಕರಾದ ಪೌಲನು ಹೇಳ್ತಾನೆ, ನನಗೋಸ್ಕರ ಜಯಮಾಲೆಯು ಸಿದ್ಧವಾಗಿದೆ, ನಿಮಗೋಸ್ಕರ ಜಯಮಾಲೆಯು ಸಿದ್ಧವಾಗಿದೆ. ಈ ಮುಂಜಾನೆ ವಾಕ್ಯಗಳಿಂದ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮ್ಮನ್ನು ನೀವು ದೇವರಿಗೋಸ್ಕರ ನಂಬಿಕೆಯಿಂದ ಮುಂದೆ ಓಡುವುದಕ್ಕಾಗಿ ಒಪ್ಪಿಸಿಕೊಡ್ರಿ. ನಿಮ್ಮ ಈ ಯುದ್ಧದಲ್ಲಿ, ನಿಮ್ಮ ಈ ಹೋರಾಟದಲ್ಲಿ ಒಬ್ಬರಿಲ್ಲ, ಸರ್ವಶಕ್ತನಾದಂಥ ದೇವರು ನಿಮ್ಮ ಜೊತೆಗಿದ್ದಾನೆ. ಸರ್ವಶಕ್ತನಾಗಿರುವಂಥ ಆ ಕರ್ತನು ಯೇಸು ಸ್ವಾಮಿ ನಿಮ್ಮ ಜೊತೆಗಿದ್ದಾನೆ. ಈ ವಾಕ್ಯಗಳಿಂದ ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವಂಥ ತಂದೆಯಾದ ದೇವರೇ, ನಮ್ಮನ್ನು ಯಾರು ಕೇಳಿಸಿಕೊಳ್ತಾ ಇದ್ದಾರೋ ದೇವರೇ, ಯಾರ್ಯಾರು ಯಾವ್ಯಾವ ಸ್ಥಳದಲ್ಲಿ ಇದ್ದುಕೊಂಡು ದೇವರೇ ಈ ಹಿಂಸೆಗಳನ್ನು ಕಷ್ಟಗಳನ್ನು ಹಾದು ಹೋಗ್ತಾ ಇದ್ದಾರೋ, ಈಗಲೇ ದೇವರೇ ಅವರ ಜೀವಿತದಲ್ಲಿ ನಿನ್ನ ಹೇರಳವಾದ ಆಶೀರ್ವಾದಗಳು ಇಳಿದು ಬರಲಿ. ಅನೇಕ ಸೇವಕರು ದೇವರ ತೊಂದರೆಯಲ್ಲಿ, ಅನೇಕ ಸಭಾಪಾಲಕರು ತೊಂದರೆಯಲ್ಲಿ, ಅನೇಕ ಹಳ್ಳಿ ಪಳ್ಳಿಯಲ್ಲಿ ಕೆಲಸ ಸೇವೆ ಮಾಡುವಂಥ ಜನರ ಜೀವನದಲ್ಲಿ ಅಷ್ಟು ಕಷ್ಟಗಳು ತೊಂದರೆಗಳು ಇರುವಾಗ ದೇವರೇ, ನೀನು ಈ ವಾಕ್ಯಗಳಿಂದ ಅವ್ರನ್ನ ಕಟ್ಟಿ ಬಲಪಡಿಸು ಸ್ವಾಮಿ. ಅವರು ಸೋತು ಹೋಗದೆ ಆ ಎಲಿಯನ ಹಾಗೆ, ಎಲಿಷನ ಹಾಗೆ ನಿನಗೋಸ್ಕರ ಮಹಿಮೆಯ ಕಾರ್ಯಗಳನ್ನು ಮಾಡುವಂತೆ ನಿನ್ನ ಸಹಾಯ ಮಾಡು. ನನ್ನ ಪ್ರತಿಯೊಬ್ಬ ಸಹೋದರಿಯನ್ನ, ಪ್ರತಿಯೊಬ್ಬ ಸಹೋದರನ್ನ, ಪ್ರತಿಯೊಬ್ಬ ತಾಯಿಯನ್ನ, ಪ್ರತಿಯೊಬ್ಬ ಅಣ್ಣಂದಿರನ್ನ ಈ ವಾಕ್ಯದಿಂದ ಬಲಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೇವೆ. ಪ್ರತಿಯೊಬ್ಬರಿಗೂ ಶುಭ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ. ಈ ಒಂದು ಪ್ರಾರ್ಥನೆಯನ್ನ ನಮ್ಮ ಒಬ್ಬನೇ ಒಡೆಯನು ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.